ಒಂದು ಇತಿಹಾಸದಲ್ಲಿ ನೋಡಿದ್ರೆ ಪ್ರತಿಯೊಂದು ಸಹಿತ ಇವಾಗ ನಾವು ಬೇರೆ ಒಂದು ಈ ತಮಿಳು ರಾಜ್ಯಕ್ಕೆ ಹೋದರೂ ಸಹಿತ ಅಲ್ಲೆಲ್ಲೂ ಸಹ ಕನ್ನಡ ಲಿಪಿ ಇರುತ್ತೆ. ಬೇರೆ ಯಾವುದು ನೀವು ಈ ಕಡೆ ಹೋಗಲಿ ಕನ್ನಡ ಅಲ್ಲಿಂದ ಅಲ್ಲಿವರೆಗೂ ಹಬ್ಬಿತ್ತು ಕನ್ನಡ ರಾಜ್ಯ, ಅಲ್ಲೆಲ್ಲ ಇದ್ದೇ ಇದೆ. ಆದರೆ ಅದು ತಿಳ್ಕೊಂಬಿಟ್ರೆ ಸಾಕು ಅಷ್ಟೇ. ಯಾಕೆಂತಂದರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕಿಂತ ಅದ್ರ ಬಗ್ಗೆ ಸಾಹಿತಿಗಳು ಚೆನ್ನಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ. ಇವತ್ತು ಸಹಿತ ಒಂದು ಯಾವುದು ವಾಹಿನಿಯಲ್ಲಿ ಹೇಳಿದ್ರು, ಭಾಳ ಚೆನ್ನಾಗಿ ಹೇಳಿದ್ರು. ಕನ್ನಡದ್ದು ಅದು ಅಂದರೆ ತಮಿಳಿಂದ ಹುಟ್ಟಿದ್ದಲ್ಲ, ಅದು ಕನ್ನಡದಕ್ಕೆ ಪ್ರತ್ಯೇಕವಾದ ಒಂದು ಇದಿದೆ, ಸಾವಿರಾರು ವರ್ಷಗಳ ಒಂದು ಇತಿಹಾಸವಿದೆ ಅಂತ ಕನ್ನಡದ ಬಗ್ಗೆ ಹೇಳಿದ್ದಾರೆ ಅಷ್ಟೇ. ಸರ್, ಶಿರಾ ಮೂಲದ ಒಬ್ಬ ರಾಜ ನೇಪಾಳವನ್ನು ಆಳ್ತಾನೆ, ಕನ್ನಡದ ದೊರೆ. ಅಲ್ಲಿ ಕನ್ನಡದ ಶಾಸನ ಇದೆ. ಶಿರಾ ಮೂಲದವರು, ತುಮಕೂರು ಜಿಲ್ಲೆ ಶಿರಾದವರು. ಎಲ್ಲೂ ಕೂಡ ಗೊತ್ತೇ ಇಲ್ಲ, ಅದು ಬ್ರಾಂಡ್ ಮಾಡಲಿಲ್ಲ ನಾವು. ಅಂದರೆ ನಾವು ಹುಡುಕಿದಷ್ಟು ಸಾಕಷ್ಟು ಸಿಗದವು ನಮಗೆ. ಅದು ಬಹಳ ಹಿಂದೆ ಇದೆ. ಪಶುಪತಿನಾಥ ದೇವಸ್ಥಾನದಲ್ಲಿ ಕನ್ನಡ ಇದೆ. ಅದು ಶಿರಾ ಮೂಲದ ಪಟ್ಟನಾಯಕನಹಳ್ಳಿಯಿಂದ ಒಳಗಡೆ ಇರ್ತಕ್ಕಂಥ ಇಲ್ಲ. ನಾನು ಆ ಪ್ರಯತ್ನ ಮಾಡಿದ್ದೀನಿ ಕಳೆದ 12 ವರ್ಷಗಳಿಂದ. ಬಹಳ ಪ್ರಯತ್ನ ಮಾಡಿದ್ದೆ, ಎಲ್ಲ ಡಾಕ್ಯುಮೆಂಟೇಶನ್ ಮಾಡಿದ್ದೀನಿ. ಎಲ್ಲಕ್ಕೂ ಕೂಡ ಒಂದು ಕಾಲ ಕೂಡ್ ಬರೋಕ್ಕೋಸ್ಕರ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ, ಆಮೇಲೆ ಐಡೆಂಟಿಫೈಸ್ ಸಂಸ್ಥಾನಗಳೆಲ್ಲ ಸಿಕ್ಕಿದೆ ನನಗೆ ಇತ್ತೀಚೆಗೆ. ಗಲಗ ಅಂತ ಒಂದು ಸಂಸ್ಥಾನ 11ನೇ ಶತಮಾನದಲ್ಲಿ ಅಕ್ಕರಾಯ ಬುಕ್ಕರಾಯನ ತಂಗಿ ನೀಲಗಂಗಳನ್ನ ಅಲ್ಲಿನ ಕೃಷ್ಣರಾಯ ಕೊಟ್ಟಿದ್ದು ಎಲ್ಲೂ ಕೂಡ ದಾಖಲೆ ಇಲ್ಲ. ಅದೊಂದು ದೊಡ್ಡ ಸಾಮ್ರಾಜ್ಯದಲ್ಲಿದೆ. ಅದನ್ನೆಲ್ಲ ಶೂಟ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಹೈದರಾಬಾದಲ್ಲಿ ಇರೋದೆಲ್ಲ ತೆಗೆದು ಅದನ್ನ ಪ್ರಿಸರ್ವ್ ಮಾಡಿಟ್ಟಿದ್ದೀನಿ. ಗಲಗ ಸಂಸ್ಥಾನ ಅಂತ ಹೇಳಿದ್ರು. ಗೊತ್ತೇ ಇಲ್ಲ ಯಾರಿಗದು. ಸರ್, ನಾವು ಬಹಳಷ್ಟು ಮಾಯಕೊಂಡದ್ದು ಇತ್ತೀಚೆಗೆ ಕಳೆದ ಒಂದು ವರ್ಷದಿಂದ ಹೋಗಿ ಮಾಯಕೊಂಡದ ಇದನ್ನ ಪರಿಸರದೆಲ್ಲ ಕಂಪ್ಲೀಟ್ ಮಾಡಿ ಅದನ್ನ ಚಿತ್ರದುರ್ಗ ಮತ್ತು ದಾವಣಗೆರೆ ಆಮೇಲೆ ಪ್ರಾಚ್ಯೋತ್ಸವ ಇಲಾಖೆ ಅವರಿಗೆಲ್ಲ ಹೇಳಿ 6ನೇ ತಾರೀಕು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಕೂಡ ವಿಸಿಟ್ ಮಾಡ್ತಿದ್ದಾರೆ. ಬಹಳಷ್ಟು ಇದು ಸಣ್ಣ ಸಣ್ಣ ಊರುಗಳಲ್ಲಿ ದೊಡ್ಡ ದೊಡ್ಡ ಇತಿಹಾಸಗಳು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಗಿಡಮೂಲಿಕೆಗಳಿಂದ ಬಂಗಾರ ತಯಾರು ಮಾಡ್ತಾರೆ. 17th century ಚಿತ್ರದುರ್ಗ ಜಿಲ್ಲೆ ಗಿಡಮೂಲಿಕೆಗಳಿಂದ ಬಂಗಾರ ತಯಾರು ಮಾಡ್ತಿದ್ರು. ಆ ಊರುಗಳು ಇನ್ನಿದ್ದಾವೆ, ಅದರ ಲಿಪಿಗಳು ಇನ್ನಿದೆ. ದೇವದುರ್ಗದಲ್ಲಿ ಇನ್ನೂ ಲಿಪಿ ಇದೆ, ಅದನ್ನ ಬಳಸ್ಕೋಬಹುದು. ನಾವೆಲ್ಲ ಸರ್ಕಾರ ಬಳಸ್ಕೋಬಹುದು. ಓಕೆ, ಈ ಪಾಯಿಂಟ್ ಬರೋದಾದ್ರೆ ಕಮಲಾಸನ್ ಅವ್ರ ವಿಚಾರ ನೀವು ಕೇಳಿದ್ರಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.